ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಶನಿವಾರ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಬೇಕಾಯ್ತು ಅಂದರೆ, ಒಂದು ಮೀಟಿಂಗ್ ನಡೀಬೇಕಾಯ್ತು ಡೆಲ್ಲಿನಲ್ಲಿ. ಅದನ್ನೀಗ ಅವರು ವರಿಷ್ಠರು ಫೋನ್ ಮಾಡಿ, ನೀವಿಬ್ಬರು ಒಂದು ಭೇಟಿ ಮಾಡಿ, ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದಾರಂತೆ. ಅದಕ್ಕೆ ಡಿನ್ನರ್ ಕರೆದಿದ್ದಾರಂತೆ ಸಿದ್ದರಾಮಯ್ಯ. ಡಿನ್ನರ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಒಂದು ಸುದ್ದಿನೀಗ ನಮ್ಮ ಸಿದ್ದರಾಮಯ್ಯನವರೇ ಹೇಳೋದು. ಆ ಡಿನ್ನರ್ ಮೀಟಿಂಗಲ್ಲಿ ಅವರು ಹೋಗುವಾಗಲೇ ಇಲ್ಲೇ ಹೇಳ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾದ ನನ್ನಲ್ಲಿ ಬದಲಾವಣೆಗಳು ಇಲ್ಲ, ನಾನು ಸ್ಟ್ಯಾಂಡು ಕರೆಕ್ಟಾಗಿದೆ, ನನ್ನ ಸ್ಟ್ಯಾಂಡು ನನಗೆ ಅಂತ. ಆದರೆ ಡಿ ಕೆ ಶಿವಕುಮಾರ್ಗೆ ಸ್ಟ್ಯಾಂಡ್ ಇಲ್ವಾ? ನೋಡೋಣ ಅಲ್ವಾ, ಎಷ್ಟರ ಮಟ್ಟಿಗೆ ಸರಿ ಇದೆ ಹೇಳಿ. ಸಿದ್ದರಾಮಯ್ಯ ಅವರೇ, ನಿಮ್ಮನ್ನು ಮೆಚ್ಕೋಬೇಕು ಬಿಡ್ರಿ. ಹೆಂಗೆ ಮೆಚ್ಕೋಬೇಕು ಅಂದರೆ ಹಿಂಗಲ್ಲ, ಯಾರಿಗೂ ಬಗ್ಗಲ್ಲ ಅಂತಿರಲ್ರಿ. ಅದೇ ಗಾದೆ ಹೇಳ್ತಾರಲ್ಲ, ಏನೇನೀಗ ಮೆಟ್ಲು ಹತ್ತವರೆಗೆ ಅಂತ ಏಣಿ ಯೂಸು, ಏನೇನೀಗ ಆಮೇಲೆ ಜಾರ್ಸಿ ಒದಿತಾರಂತೆ. ಅದಕ್ಕೆ ನೀವೇ ಒಂದು ಉದಾಹರಣೆ. ನೆನ್ನೆ ಅವ್ರು ಹೇಳಿದ್ರಲ್ಲ, ವರ್ಲ್ಡ್ ಇಸ್ ವರ್ಲ್ಡ್. ವರ್ಲ್ಡ್ ಅಂದರೆ ಮಾತು ಅಂದರೆ ವಿಶ್ವದಲ್ಲೇ ಒಂದು ದೊಡ್ಡ ಮಾತು ಅನ್ನೋದು ದೊಡ್ಡದು ಶಕ್ತಿ. ಅವನು ಕರೆಕ್ಟಾಗಿ ಹೇಳ್ದವನು ಡಿ ಕೆ ಶಿ. ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಕೊಟ್ಟ ಮಾತು ಯಾರಿಗೆ ಗೊತ್ತು? ನಿನಗೆ ಗೊತ್ತು, ಡಿ ಕೆಗೆ ಗೊತ್ತು. ಆದರೆ ಅದನ್ನೆಲ್ಲ ಯಾರ್ಯಾರಿದ್ರು ಅಂತೇಳಿ ಪಕ್ಷದಲ್ಲಿ ಇರ್ತಕ್ಕಂಥವ್ರ ಹೆಸರನ್ನೆಲ್ಲ ರಸ್ತೆಗೆ ತರೋಕ್ಕಾಗುತ್ತಾ? ಅಲ್ಲಪ್ಪ, ನೀನು ಒಳಗಡೆ ಇದನ್ನು ಗುಸುಗುಸು ಪಿಸಿ ಪಿಸಿ ಅಂತ ಮಾತಾಡ್ಕೊಂಡ್ವಿ ಹಿಂಗಂತ ಹೇಳ್ಕೊಂಡು ಹಿಂಗೆ ಮುಚ್ಕೊಂಡು ಬರ್ತಾ ಇದೆಯಲ್ಲ. ಸತ್ಯ ಹೇಳ್ಬಿಟ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗೋದು ಸಿದ್ದರಾಮಯ್ಯ ಅವರೇ? ಸತ್ಯ ಹೇಳ್ಬೇಕಲ್ವಾ? ಸತ್ಯ ಹೇಳಿದ್ರೆ ಏನಾಗುತ್ತೆ? ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ನಿಮ್ಮ ಮೀಟಿಂಗ್ನಿಗ ಯಾವ ರೀತಿ ಸರಿ ಅಂತ ಒಪ್ಕೋತಾರೆ ಯಾರಾದ್ರೂ? ಈಗ ನೀವಿಬ್ಬರು ಮಾತಾಡ್ತೀರ, ನಾನು ಒಪ್ಕೊಳ್ಳಲ್ಲ, ನಾನು ಹಂಗೆ, ನೀನು ಹಿಂಗೆ, ನನಗೇನು ಸಂಕ್ರಾಂತಿವರೆಗೆ ಟೈಮ್ ಕೊಟ್ಬಿಡು ಹಂಗಂತ ಕೇಳ್ತೀರ. ಸಂಕ್ರಾಂತಿ ಆಮೇಲೆ ಏನು ಮಾಡ್ತೀಯ? ಇನ್ನೊಂದು 15 ದಿನ ಆದಮೇಲೆ ಸಂಕ್ರಾಂತಿಯಿಂದ ಶಿವರಾತ್ರಿ ಹೇಳ್ತೀಯ. ಆಮೇಲೆ ಶಿವರಾತ್ರಿಯಿಂದ ಒಂದು ಬಜೆಟ್ ಆಗಿದೆ, ಬಜೆಟ್ ನೋಡ್ಬಿಡೋಣ ಹಂಗಂತ. ಹಂಗೆ ಈ ವರ್ಷ ತುಂಬಿಸ್ಬಿಡೋಣ ಅಂತ ಐಡಿಯಾ ಆಗ್ತಾಯಿದ್ದೀರ. ಹೆಂಗೆ ಅಲ್ವಾ? ಇದೆಯಲ್ವ ನಿಮ್ಮ ಆಲೋಚನೆ? ಆಮೇಲೆ ಬೇಕಾದರೆ ಕೊಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಅವನೊಬ್ಬ ದಡ್ಡ, ಯಾವ ರೀತಿ ಒಪ್ಕೋತಾನೆ ಅಂತ ನೋಡೋಣ. ದಡ್ಡನೇ ಆಗುತ್ತೆ ಅಂದ್ಕೊಂಡಿದ್ದೀನಿ ಡಿ ಕೆ ಶಿವಕುಮಾರ್ನಿಗ. ಬುದ್ಧಿವಂತ ಆದರೆ ಇಷ್ಟು ಇದನ್ನು ಮಾಡ್ಕೊಳ್ತಾ ಇರಲಿಲ್ಲ. ಯಾವ ರೀತಿ ಪಾಪ ಇನ್ನೂ ಕೊನೆ ಗಳಿಗೆವರೆಗೂ ನನ್ನ ಹೈಕಮಾಂಡು, ನನ್ನ ಪಕ್ಷ ನನಗೆ ಅಧಿಕಾರ ಕೊಡುತ್ತೆ ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಈ ರೀತಿಯಾದ ಚಳ್ಳೆ ಅಂಟಿಸೋದು ಸರಿಯಾದ ಕ್ರಮವಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಮತ್ತು ಈಗ ಆಗತ್ತಪ್ಪ, ಸಂಕ್ರಾಂತಿ ತಗೋತೀಯ. ಈಗ ಏನೋ ನಮ್ಮ ಯಾರೋ ರಾಜಣ್ಣವ್ರು ಹೇಳ್ತಾ ಇದ್ರಲ್ಲ, ಅಕ್ಟೋಬರ್ ಅಂತ. ಅಕ್ಟೋಬರಿಂದ ನವಂಬರ್ ಆಯಿತು, ನವಂಬರಿಂದ ಡಿಸೆಂಬರ್ ಆಯಿತು, ಡಿಸೆಂಬರಿಂದ ಈಗ ನೀವು ಜನವರಿಗೆ ಹಾಕ್ತೀರ, ಜನವರಿಯಿಂದ ಆಮೇಲೆ ಶಿವರಾತ್ರಿ ಹಾಕ್ಬಿಡಿ. ಒಳ್ಳೆ ಕೆಲಸ. ಮಾರ್ಚ್ ಏಪ್ರಿಲ್ಲು, ಆಮೇಲೆ ಬಜೆಟ್ ಬಂದ್ಬಿಡ್ತು, ಬಜೆಟ್ ಆಗೋಗ್ಲಿ ಆಮೇಲೆ ಹೆಂಗಂತ. ಅಲ್ಲ, ಇದರಲ್ಲೇ ದಿನ ತುಂಬಿಸ್ಕೊಂಡ್ರೆ ಒಬ್ಬರಿಗೆ ಅಧಿಕಾರ ಕೊಡಬೇಕಾದ್ರೆ ಎಷ್ಟು ಖುಷಿಯಾಗಿ ಕೊಡಬೇಕು, ಹೆಂಗಿರಬೇಕು ನಾವು. ಇಲ್ಲ ಅಂದರೆ ಯಾರನ್ನಾದ್ರೂ ಎತ್ಕಟ್ಟು ಹೇಳ್ತೀನಿ, ಈಗ ಕಟ್ಟಿದ್ದೀರಲ್ಲ ಹಂಗೆ, ಯಾವುದು ದಲಿತ CM ಅಂತ. ನಾನೇನಾದ್ರೂ ನನ್ನ ಸೀಟಿಗೆ ಬಿಡಬೇಕು ಅಂತಂದರೆ ದಲಿತರಿಗೆ ಬಿಟ್ಟು ಬೇರೆಗೆ ಬಿಡಲ್ಲ. ಏನದೇನು, ಅವತ್ತು ಪಕ್ಷ ಗೆಲ್ಲಿಸ್ಬೇಕಾದ್ರೆ ದಲಿತರನ್ನೇ ಕರ್ಕೊಂಡೋಗಿ ಗೆಲ್ಲಿಸ್ಕೋಬೇಕಾಗಿತ್ತಲ್ವ? ಅವ್ರನ್ನೇ ಲೀಡ್ರ್ ಮಾಡಬೇಕಾಗಿತ್ತಲ್ಲ, ಪರಮಶಿವ್ ಮಾಡ್ದಂಗೆ. ಪರಮಶಿವ್ ಅವರು ಪಾಪ 6 ವರ್ಷ ಕಷ್ಟ, 6 ವರ್ಷ 7 ವರ್ಷ ಇದಾಗಿದ್ರು, ಪ್ರೆಸಿಡೆಂಟ್ ಆಗಿದ್ರು, ಗೆಲ್ಸಿದ್ರಲ್ಲ. ಏನು ಕೊಟ್ಟಪ್ಪ ನೀನು ಅವಾಗ? ಕರೆದ್ಬಿಟ್ಟು ಕೊಟ್ಬಿಟ್ಟಾನು, ಬಾಪ ನೀನು ನನಗೆಲ್ಲ ಹಿಂದೆ ಸಹಾಯ ಮಾಡಿದ್ಯಾ, ಬಾ, ನೀನು ಗೆದ್ದಿಲ್ಲ ಅಂದ್ರೂ ನಿನಗೆ ಮಂತ್ರಿ ಮಾಡ್ತೀನಿ, ಇಲ್ಲ ಏನು ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮಾಡಿದೆ. ಉಪಮುಖ್ಯಮಂತ್ರಿ ಮಾಡ್ದೆ, ಹೋಗಲಿ ಕೊನೆ ಪಕ್ಷ. ಅವ್ರು ಇನ್ನೊಂದು ಅವಧಿ ಕಾಯಬೇಕಾಯ್ತು. ಇನ್ನೊಂದು ಅವಧಿಲಿ ಆ ಕಾಂಗ್ರೆಸ್ಸು ಅತಂತ್ರ ಸ್ಥಿತಿ ಆದಾಗ ಕುಮಾರಸ್ವಾಮಿ ಜೊತೆಗೆ ಉಪಮುಖ್ಯಮಂತ್ರಿ ಆದರು ಅಲ್ವಾ? ಈಗ ಇನ್ಯಾರಿಗೆ ಇದನ್ನು ಮಾಡಿದ್ಯಾ? ಅದೇ ಮಲ್ಲಿಕಾರ್ಜುನ ಖರ್ಗೆ ರೆಡಿ ಮಾಡ್ತಾಯಿದ್ದಾರೆ ಅವ್ರ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು ಹಂಗಂತ ಅಂದ್ಕೊಂಡವ್ರೆ. ಅಪ್ಪಿ ಹಂಗೆ ಆಗೋಗ್ಬಿಡ್ಬೇಕು. ಅವಾಗ ನಿನಗೆ ಗೋವಿಂದ ಆಗೋಗುತ್ತೆ ಮಿಸ್ಟರ್ ಸಿದ್ದರಾಮಯ್ಯ.
ಅರ್ಥ ಆಯ್ತಾ? ಯಾಕೆ ಹಂಗಂದರೆ ನಮ್ಮ ಮೇಡಮ್ ಏನು ಮಾಡ್ತಾರೋ ಗೊತ್ತಿಲ್ಲ, ಸೋನಿಯಾ ಮೇಡಮು. ಅವರು ಹೊರದೇಶದಿಂದ ಬಂದು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಿ ಮೀಟಿಂಗ್ ಮಾಡಿ ಮಗನ್ನ ಒಪ್ಪಿಸಿ, ಮಗ ನೋಡಿದ್ರೆ ಅತಂತ್ರ ಮಗ, ಆ ಕಡೆಗೆ ಮಗನೂ ಅಲ್ಲ ಈ ಕಡೆಗೆ ಮಗಳು ಅಲ್ಲ, ಅವನು ಎರಡಕ್ಕೂ ಅತಂತ್ರ. ಯಾಕೆ ಅತಂತ್ರ ಅಂತ ಹೇಳಿದೆ ಅಂತ ಬಿಡಿಸೇ ಬಿಡ್ತೀನಿ. ಯಾಕೆಂದರೆ ಅವನು ಯಾರ ಮಾತು ಕೇಳಲ್ಲ, ಅವನು ಹೇಳಿದ್ದೇ ನಡಿಬೇಕು. ಅವನು ಹೇಳಿದ್ದೇ ನಡಿಬೇಕು ಅಂದರೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇದ್ದರೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು. ಪಕ್ಷ ಹೊಡೆದೋಯ್ತದೆ ಅಂತಂದ್ರೂ ಯೋಚನೆ ಮಾಡಲ್ಲ ಅಂಥೇವನವನು ಅಲ್ವಾ. ಆಗ ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರು ಬೇರೆ ದಾರಿ ಇಲ್ಲದೆ, ಮಾರ್ಗ ಇಲ್ಲದೆ ಬೇರೆ ದಾರಿನೀಗ ಹುಡ್ಕೊಳ್ಬೇಕಾಗುತ್ತೆ. ಹುಡ್ಕೊಳ್ತಾರೆ, ಗ್ಯಾರಂಟಿ ಹುಡ್ಕೊಳ್ತಾರೆ ಈ ಸತಿ. ಕಾರಣ ಏನು ಅಂದರೆ, ಈಗ ಆಲ್ರೆಡಿ ಎಲ್ಲ ಎಮ್ ಎಲ್ ಎಗಳಿಗೂ 100ಕ್ಕೆ 90% ಕಮಿಟ್ ಆಗಿಬಿಟ್ಟವ್ರೆ. ಕಮಿಟ್ ಆಗಿಬಿಟ್ಟು ಅವ್ರವ್ರಿಗೆ ಏನೇನು ಕೊಡಬೇಕೆಲ್ಲ ಕೊಟ್ಟು ತನಗೇನು ಓಟ್ ಬೀಳಬೇಕು ಅದಕ್ಕೆಲ್ಲ ದಾರಿ ಹುಡ್ಕೊಂಡಿದ್ದಾರೆ. ಆಗ ನಿನಗೆ ಅವರೇನಾದ್ರೂ ನಾನೇ ಲೀಡ್ರು ಅಂತ ಹೇಳಿ ಎದ್ದು ನಿಂತ್ಕೊಂಡ್ರೆ ನಿನಗಾಗುವಂಥ ಅವಮಾನ ಯಾರಿಗೂ ಇಲ್ಲ ಸಿದ್ದರಾಮಯ್ಯ. ಪಕ್ಷ ಸ್ಪ್ಲಿಟ್ ಆಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ನಾನು 5ನೇ ಸತಿನ 6ನೇ ಸತಿನೇ ಹೇಳ್ತಾ ಇರೋದು. ಕಾಂಗ್ರೆಸ್ ಅನ್ನೋ ಪಕ್ಷಕ್ಕೆ ಗ್ರಹಗತಿಗಳು ಚೆಂದಾಗಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ಗೂ ಗ್ರಹಗತಿಗಳು ಚೆನ್ನಾಗಿಲ್ಲ. ಹಠವಾಗಿ ಗೆಲ್ಲಬೇಕು, ಹಠವಾಗಿ ಮಾಡಬೇಕಾಗಿದೆ ಹೊರತು ಸಾಧಾರಣವಾಗಿ ಸುಲಭವಾಗಿ ಸಿಕ್ಕಂಥ ಇದೆಲ್ಲ. ಎಲ್ಲರೂ ಹೇಳ್ತಾ ಇದ್ರಲ್ಲ, ಎಲ್ಲ ದೇವ್ರು ತಗೊಂಡೋಗ್ಬಿಟ್ರೆ, ದೇವ್ರು ಹೊತ್ಕೊಂಡು ಹೋಗ್ಬಿಟ್ಟವ್ರಿಗೆ ಅಷ್ಟೇ ಲಾಭ ಸಿಗುತ್ತೆ ಹೊರತು ದೇವರಿಂದ ಡಿ ಕೆ ಶಿವಕುಮಾರ್ಗೆ ಏನೂ ಸಿಗಲ್ಲ. ಅರ್ಥ ಆಯ್ತಾ? ಹೇಳ್ತಾರಲ್ಲ, ಎಲ್ಲ ಪೂಜೆಗಳು ಮಾಡಿದ್ದೀನಿ, ಗೊರವ ಸ್ವಾಮೀಜಿ ಕರೆಸಿದ್ದೀನಿ, ಆ ಸ್ವಾಮೀಜಿ ಕರೆಸಿದ್ದೀನಿ, ಮತ್ತು ಈಗ ಅಘೋರಿಗಳು ಕರೆಸ್ಕೊಂಡಿದ್ದೀನಿ. ನಾನು ಒಬ್ಬ ಅಘೋರಿನೇ. ಆದರೆ ನಾನು ಅಘೋರಿಯಾಗಿ ನಾನು ನಿನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್. ಅಘೋರಿಗೆ ಸತ್ಯದ ಧರ್ಮದ ಹಾದಿ ಗೊತ್ತು. ಅವನು ಹೇಳ್ತಾನೆ, ನಾಗಾ ಸಾಧುಗಳಿಗೂ ಅಘೋರಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಈಗ ನಾಗಾ ಸಾಧುಗಳು ಬಂದಿರಬಹುದು, ಆದರೆ ಅವ್ರಿಗೆ ಅಷ್ಟೊಂದು ಜ್ಞಾನಗಳು ಕಡಿಮೆ. ಅಘೋರಿಗಳು ಬರಬೇಕು. ಅಘೋರಿಗಳೇನಾದ್ರು ಹೇಳಿದ್ರೆ ಅದು ಸ್ವತಃಸಿದ್ಧ ನಡೀತದೆ. ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ನಿನಗೆ ಯಾವುದೇ ಕಾರಣಕ್ಕೆ ಸುಲಭವಾಗಿ ಅಧಿಕಾರ ಸಿಕ್ಕಲ್ಲ ಅಂತ ನಾನು ಈಗ 4ನೇ ವಿಡಿಯೋನೋ 5ನೇ ವಿಡಿಯೋನೋ ಹೇಳ್ಕೊಂಡೇ ಬಂದಿದ್ದೀನಿ. ಮತ್ತು ಕಾಂಗ್ರೆಸ್ ಅನ್ನೋ ಪಕ್ಷದ ಪ್ರಕಾರವಾಗಿ ಈಗ ಗ್ರಹಗತಿಗಳು ಚೆನ್ನಾಗಿಲ್ಲ. ಕಾಂಗ್ರೆಸ್ ಪಕ್ಷ ಸ್ಪ್ಲಿಟ್ ಆಗಬೇಕಾಗತ್ತೆ, 2 ಭಾಗಗಳಾಗಬೇಕು. 2 ಭಾಗಗಳಾದಾಗ ಮಾತ್ರ ಇದಕ್ಕೆ ಅಧಿಕಾರ ದಕ್ಕತ್ತೆ. ಇಲ್ಲ ಅಂದರೆ ಇಲ್ಲ. ಮತ್ತು ಯಾವುದೇ ಕಾರಣಕ್ಕೆ ಮತ್ತೆ ನಮ್ಮ ಕೋಡಿಹಳ್ಳಿ ಸ್ವಾಮಿಗಳು ಹೇಳ್ದಾಗೆ ಸಿದ್ದರಾಮಯ್ಯನಿಗೆ ಟೈಮ್ ಕೂಡಿ ಬಂದಿದೆ. ಅವರು ಮುಂದುವರಿಯೋದಕ್ಕೂ ಆಗೋದಿಲ್ಲ. ಅವರು ಆಗಲೇ ಇಷ್ಟೊತ್ತಿಗೆ 6 ತಿಂಗಳಾಗಿರಬೇಕಾಗಿತ್ತು ಅಲ್ಲಿಂದ ಕೆಳಗಡೆ ಇಳಿದು. ಇನ್ನು ಏನು ಅಂದರೆ ಹಠ ಅಂತಿರಲ್ಲ ಹಂಗೆ. ಅದಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೆಲಸಗಳಾಗ್ತಾಯಿಲ್ಲ. ರಸ್ತೆಗಳು ಎಲ್ಲ ಹಂಗೆ ಹಳ್ಳ ಬಿದ್ದಿದೆ, ಯಾವುದು ಕೆಲಸ ಆಗಲ್ಲ. ಯಾಕೆಂತಂದರೆ ರಾಜಕಾರಣದಲ್ಲಿ ಧ್ರುವೀಕರಣ ಆಗಬೇಕಾಗಿದೆ. ಈಗ ಧ್ರುವೀಕರಣ ಆದರೆ ಮಾತ್ರ ಇದು ರಾಜ್ಯಕ್ಕೆ ಅಭಿವೃದ್ಧಿ ನಡೀತದೆ, ಇಲ್ಲ ಅಂದರೆ ಆಗಲ್ಲ. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನೋಡಿ, ಎಲ್ಲರೂ ಒಂದು ಕೆಲಸ ಮಾಡಿ, ನನ್ನ ವಿಡಿಯೋನಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ಇದು. ಒಂದು ಸ್ವಲ್ಪ ಮುಂದೆ ಮೂವ್ ಮಾಡಿ ಅಂತ ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.